ಕೋಪ ಮಾಡ್ಕೋಬೇಡಿ. ನಿಮಗೆ ನಿಧಾನವಾಗಿ ತಿಳಿಸಿ ಹೇಳಿ ಅಂತ ನಮ್ಮ ಮೇಡಮ್ ಹೇಳಿದ್ದಾರೆ. ಇದೆಲ್ಲ ನಮ್ಮ ಮೇಡಮ್ ಸ್ಪೆಷಲ್ಲಾಗಿ ನಿಮಗೋಸ್ಕರ ಪ್ರಿಂಟ್ ಹಾಕ್ಸಿರೋ ಫೋಟೋಸ್. ಇದನ್ನು ಯಾವಾಗಲೂ ನಿಮ್ಮ ಜೊತೆಗೆ ಇಟ್ಕೊಂಡಿರಿ. ಆವಾಗ ಈ ಥರ ಆವಾಜ್ ಹಾಕೋದು ತಾನಾಗೆ ಕಡಿಮೆ ಆಗುತ್ತೆ. ಇದರಲ್ಲಿ ಯಾವುದನ್ನು ಬಿಟ್ಕೊಡ್ಬೇಕು ಯಾವುದನ್ನು ಬಲಿ ಕೊಡಬೇಕು ಅಂತ ನೀವೇ ಡಿಸೈಡ್ ಮಾಡಿ. ಇನ್ನು ಒಂದಿನ ಸಮಯ ಇದೆ, ಯೋಚನೆ ಮಾಡಿ. ಬನ್ನಿ ಅಮ್ಮ. ನಿಧಾನ. ಮಾಲ್ತಿ, ಬಾಮ್ಮ ಬಾ. ಅಯ್ಯೋ ದೇವ್ರೆ, ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಿದ್ದೆ ನೀನು. ನಿನ್ಗೀಗ ಆಗೋಯ್ತಲ್ಲ ಅಂತ ನನ್ನ ಮನ್ಸಿಗೆ ತುಂಬ ಬೇಜಾರಾಯಿತು ಕಣೆ. ತುಂಬ ಗಾಯ ಆಗಿದೆಯೇನೆ? ತುಂಬ ನೋಡ್ತಿದ್ಯಾ? ಇಲ್ಲ ಅತ್ತೆ, ಕರುಣಾನಿಧಿ ಇಬ್ರು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಆರಾಮಾಗಿದ್ದೀನಿ. ಆರಾಮಾಗಿದ್ದೀನಿ ಅಂತ ಬೆಳಗಾಗಿದ ತಕ್ಷಣ ಅಡುಗೆ ಮನೆಗೆ ರನ್ನಿಂಗ್ ರೇಸ್ ಮಾಡ್ಕೊಂಡು ಬರೋದಲ್ಲ. 1 ತಿಂಗಳು ನೀನು ಯಾವ ಕೆಲಸನೂ ಮಾಡೋ ಹೋಗಿಲ್ಲ. ಏ ಸುಮತಿ, ಈ ಗಳಿಗೆಯಿಂದ ಇವಳು ಮಾಡೋ ಕೆಲಸ ಎಲ್ಲ ನೀನು ಮಾಡಬೇಕು. ಅದು ಬಿಟ್ಟು 3 ಹೊತ್ತು ಸೋಫಾ ಮೇಲೆ ಕೂತ್ಕೊಂಡು ಚಿಪ್ಸ್ ತಿನ್ನೋದಲ್ಲ. ನಾನಾ? ನನಗದೆಲ್ಲ ಬರಲ್ಲಪ್ಪ ಮಾಡಕ್ಕೆ. ನಾನು ಮಾಡಲ್ಲ. ಬರಲ್ಲ ಅಂದ್ರೆ ಕಲ್ತ್ಕೊಂಡು ಮಾಡಬೇಕು ಅಷ್ಟೇ. ಹಾ ರಮೇಶ, ಬಾಯ್ಲಿ. ನೀನ್ ಕಣ್ಣೇನಾದ್ರೂ ನೆತ್ತಿ ಮೇಲಿದ್ಯಾ? ಅಲ್ಲ ಕಣೋ, ನಿನ್ನ ಹೆಂಡತಿ ಹಾಸ್ಪಿಟ್ಲಲ್ಲಿದ್ಲು, ಈಗ ತಾನೇ ಮನೆಗೆ ಬಂದಿದ್ದಾಳೆ. ಹೇಗಿದ್ದಾಳೆ ಅಂತ ವಿಚಾರಿಸ್ಬಾರ್ದ? ಅವಳಿಗೇನಮ್ಮಾಗಿದೆ? ಗುಂಡು ಕಲ್ಲಿದ್ದಾಗಿದ್ದಾಳೆ. ಕೈಯಷ್ಟು ತಾನೇ ಮುರಿದಿರೋದು, ಏನೋ ಆಕಾಶನೇ ತಲೆ ಮೇಲೆ ಬಿದ್ದಿರೋ ಥರ ಆಡ್ತಾ ಇದೆಯಾ? ಹೆಂಡತಿ ಬಗ್ಗೆ ಮಾತಾಡೋ ರೀತಿನ ಇದು? ಅದೇನೋ ಹೇಳ್ತಾರಲ್ಲ, ನಾಯಿ ಬಲ ಯಾವತ್ತು ಡೊಂಕೆ ಅಂತ. ಎಲ್ಲ ನಮ್ಮ ಹಣೆ ಬರ ಅಷ್ಟೆ. ಅಲ್ಲ ನಿಧಿ, ದೊಡ್ಡದಾಗಿ ಹೇಳ್ತಾ ಇದ್ದೆ ಇವ್ರನ್ನ ಡ್ರೈವಿಂಗ್ ಸ್ಕೂಲಿಗೆ ಸೇರಿಸ್ತೀನಿ ಅಂತ. ಈಗ ಗಾಡಿ ಓಡಿಸೋದಿರ್ಲಿ, ಸ್ಟೇರಿಂಗ್ನ ಹಿಡ್ಕೊಳ್ಳೋಕ್ಕೂ ಆಗದಿರೋ ಸ್ಥಿತಿಗೆ ತಗೊಂಬಂದಿದ್ಯಾ. ಪ್ರೈಮರಿ ಸ್ಕೂಲಲ್ಲಿದ್ದಾಗ ಒಂದು ಗಾದೆ ಮಾತು ಹೇಳ್ತಾ ಇದ್ರು, ಅತಿ ಆಸೆ ಗತಿಗೇಡು ಅಂತ. ಏನ್ ಮಾಡೋದು, ಕೆಲವೊಬ್ರಿಗೆ ಎಲ್ಲನೂ ಸುಲಭ. ಕೂತಲ್ಲೇ ಬ್ಯಾಂಕ್ ಅಕೌಂಟ್ಗೆ ಲಕ್ಷ ಬಂದ್ ಬೀಳುತ್ತೆ. ಇನ್ನು ಕೆಲವರು ಕಷ್ಟಪಡ್ಬೇಕಾಗತ್ತೆ. ಸ್ವಂತ ಶ್ರಮದಿಂದ ಕಷ್ಟಪಟ್ಟು ದುಡ್ದಾಗ ಸಿಗುತ್ತಲ್ಲ ತೃಪ್ತಿ, ಅದನ್ನ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ದೇವ್ರ ಹತ್ರ ಕಷ್ಟನೇ ಕೊಡ್ಬೇಡ ಅಂತ ಕೇಳೋದಲ್ಲ, ನೀನ್ ಎಷ್ಟೇ ಕಷ್ಟ ಕೊಟ್ರು ಅದನ್ನ ಫೇಸ್ ಮಾಡೋ ಶಕ್ತಿ ಕೊಡು ಅಂತ ಕೇಳಬೇಕು. ಇದೊಂದು ಬ್ಯಾಡ್ ಟೈಮ್, ಪಾಸ್ ಆಗುತ್ತೆ, ಎಲ್ಲನೂ ಒಳ್ಳೇದೇ ಆಗುತ್ತೆ. ಪರ್ಫೆಕ್ಟ್, ಕರೆಕ್ಟಾಗಿ ಹೇಳ್ದೆ ನಿಧಿ. ಹಲೋ ಮೇಡಮ್,